ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗಬಹುದಾದ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ 6, 4, 5, 3, 2 ಇವುಗಳ ಮೊತ್ತ ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು 6, 4, 10, 15, 15, 3, 18, 2, 20 ಆಯಿತು. 20 ಅಂದರೆ ಇಲ್ಲಿ ನೋಡಿದ್ರೆ ಗುಣಾಕಾರ ಮಾಡೋಣ. 9 2 18 ಆಗುತ್ತೆ, 10 2 20, 27 2 54 ಆಗುತ್ತೆ, 11 2 22 ಆಗುತ್ತೆ. ಸೊ ಇಲ್ಲಿ 10 2 20 ಇದೆಯಲ್ಲ, ಇದು ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತದೆ. 63 ಮತ್ತು 1ರ ಗುಣಲಬ್ಧ ಎಷ್ಟಾಗುತ್ತೆ ನೋಡಿ. ಇಲ್ಲಿ 100, 150, 160, 180 ಅಂತಿದೆ. ಇಲ್ಲಿ 63ಲೆ 180, 180 ಒಂದ್ಲೆ 180. ಸೊ ಇಲ್ಲಿ ಡಿ ಆನ್ಸರ್ ಆಗುತ್ತದೆ. ಸರಳ ಕೋನದ ಅಳತೆಯು 180 ಭಾಗಿಸು 2, 180 ಗುಣಿಸು 2, 90 ಗುಣಿಸು 2, 90 ಭಾಗಿಸು 2 ಅಂತಿದೆ. ಇದು 180ಕ್ಕೆ 2ರಲ್ಲಿ ಭಾಗಿಸಿದ್ರೆ ಇಲ್ಲಿ ಎಷ್ಟು ಬರ್ತದೆ? ಅದು 90 ಡಿಗ್ರಿ ಬರುತ್ತೆ. ಇದು ಅಲ್ಲ. ಸರಳ ಕೋನ ಅಂದರೆ ಎಷ್ಟು? 180 ಡಿಗ್ರಿ ಅದು. ಹಾಗಾದರೆ ಇಲ್ಲಿ ಇದು 360 ಆಗುತ್ತೆ. ಇಲ್ಲಿದೆ ನೋಡಿ, 9 2 18 ಅಂದರೆ ಇದು 180 ಡಿಗ್ರಿ ಆಗುತ್ತೆ. ಸೊ ಸರಳ ಕೋನದ ಅಳತೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 44ನೆಯ ಪ್ರಶ್ನೆ, ಒಂದು ತಂತಿಯ ಉದ್ದ 12 ಮೀಟರ್ ಇದೆ. ಇಷ್ಟೇ ಉದ್ದದ 6 ತಂತಿಗಳ ಒಟ್ಟು ಉದ್ದವೆಷ್ಟು? ಒಂದು ತಂತಿಯ ಉದ್ದ 12 ಮೀಟರ್ ಅಂದರೆ ಇಲ್ಲಿ 6 ತಂತಿ. ಅದನ್ನು ಏನು ಮಾಡ್ಬೇಕು? ತಾವು ಇಲ್ಲಿ ಗುಣಾಕಾರ ಮಾಡಬೇಕಾಗುತ್ತೆ. 12 × 6, 12 6ಲೆ 72 ಮೀಟರ್. ಇಲ್ಲಿ ನೋಡ್ಬೋದು ಆನ್ಸರು ಡಿ ಇದೆ ನೋಡಿ, ಇದು ಕರೆಕ್ಟ್ ಆದಂಥ ಆನ್ಸರ್. 45ಅನ್ನು 4ರಿಂದ ಭಾಗಿಸಿದಾಗ ಬರುವ ಶೇಷ ನೋಡ್ಬೋದು. ಇಲ್ಲಿ 45ಕ್ಕೆ ನಾವು 4ರಿಂದ ಭಾಗಿಸಿದರೆ ಇಲ್ಲಿ 4 1 4, ಇಲ್ಲಿ 0, ಇಲ್ಲಿ 5ಅನ್ನು ತಗೊಳ್ತೀವಿ. 4 1 4, 5ರಲ್ಲಿ 4 ಹೋದರೆ 1, ಶೇಷ 1 ಉಳಿಯುತ್ತದೆ. ಸೊ ಇಲ್ಲಿ ನೋಡ್ಬೋದು ಬಿ ಆನ್ಸರ್ ಆಗುತ್ತದೆ. ಇಲ್ಲಿ 0.58ರ ಭಿನ್ನರಾಶಿಯ ರೂಪ ನೋಡ್ಬೋದು. ಬಿಂದು, ದಶಾಂಶ, ಶತಾಂಶ ಅಂದರೆ ಇಲ್ಲಿ ನೋಡ್ರಿ 100/58. ಇಲ್ಲಿ ಆನ್ಸರ್ ನೋಡಿದರೆ ನೋಡ್ಬೋದು ಬಿ ಆನ್ಸರ್ ಆಗುತ್ತದೆ. 19:20 ಸಮನಾದ ಸಮಯ ಇಲ್ಲಿ 8:20 PM, 8:20 AM, 7:20 PM, ಅದೇ ರೀತಿ 7:20 AM ಅಂತ ಇದೆ. ಇಲ್ಲಿ ಅದನ್ನು ಯಾವ ರೀತಿ ಅಂದರೆ 19:20ಕ್ಕೆ 12ರಿಂದ ವ್ಯವಕಲನ ಮಾಡಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ 20ಕ್ಕೆ 20, ಇಲ್ಲಿ 7, ಇಲ್ಲಿ 0. ಸೊ 7:20 ಇಲ್ಲಿ 12ಕ್ಕಿಂತ ಜಾಸ್ತಿ ಇದೆ ಅಲ್ಲ ಇಲ್ಲಿ, ಹಾಗಾಗಿ PM ಹಚ್ಕೋಬೇಕು. 7:20 PM ಇಲ್ಲಿ ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಒಂದು ಚೌಕಾಕಾರದ ಮೈದಾನದ ಉದ್ದವು 15 ಮೀಟರ್. ಹಾಗಾದರೆ ಅದರ ಸುತ್ತಳತೆ ನೋಡಿ. ಇಲ್ಲಿ ಒಂದು ಚೌಕಾಕಾರದ ಮೈದಾನ ಇದೆ ಅಂದರೆ ಈ ರೀತಿ ನೋಡ್ಬೋದು. ಇಲ್ಲಿ ಇದರಲ್ಲಿ ಒಂದು ಭಾಗ ಮಾತ್ರ 15 ಇದ್ದರೆ ಸುತ್ತಲೂ ಕೂಡಿಸಿದ್ರೆ ಎಷ್ಟಾಗುತ್ತೆ? ಅದು 60 ಆಗುತ್ತದೆ. ಸೊ ಇಲ್ಲಿ 60 ಮೀಟರ್ ನೋಡ್ಬೋದು. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 0 × 1001. 0ದೊಂದಿಗೆ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದರೆ ಇಲ್ಲಿ ಆನ್ಸರ್ 0ನೇ ಬರುತ್ತದೆ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. 90 ಡಿಗ್ರಿಗಿಂತ ಕಡಿಮೆ ಅಳತೆಯ ಕೋನವನ್ನು ಇಲ್ಲಿ ಲಂಬಕೋನ, ಸರಳ ಕೋನ, ಲಘು ಕೋನ, ವಿಶಾಲ ಕೋನ ಅಂತಿದೆ. ಇಲ್ಲಿ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಯಾವುದು ಅಂದರೆ ಅದು ಲಘು ಕೋನ ಆಗುತ್ತದೆ. ಸರಿಯಾಗಿ 90 ಡಿಗ್ರಿ ಇದ್ದರೆ ಲಂಬಕೋನ ಆಗುತ್ತದೆ. ಸರಿಯಾಗಿ 180 ಡಿಗ್ರಿ ಇದ್ದರೆ ಸರಳ ಕೋನ ಆಗುತ್ತದೆ. ಇಲ್ಲಿ 180 ಡಿಗ್ರಿಗಿಂತ ಕಡಿಮೆ, 90 ಡಿಗ್ರಿಗಿಂತ ಹೆಚ್ಚಿರೋ ಕೋನಕ್ಕೆ ನಾವು ವಿಶಾಲ ಕೋನ ಅಂತೀವಿ. ಆದರೆ ಇಲ್ಲಿ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದಕ್ಕೆ ಲಘು ಕೋನ ಅಂತ ಕರಿತೀವಿ. ಒಂದು ಲಾರಿ ಪ್ರತಿ ಲೀಟರ್ ಡೀಸೆಲ್ಗೆ 13 ಕಿಲೋಮೀಟರ್ ಚಲಿಸುತ್ತದೆ. ಒಂದು ವೇಳೆ ಲಾರಿಯು 1043 ಲೀಟರ್ ಡೀಸೆಲ್ ಬಳಸಿದರೆ ಅದು ಚಲಿಸಿದ ದೂರವೆಷ್ಟು? ಇಲ್ಲಿ ನೀವು ಏನು ಮಾಡಬೇಕು? ಇದಕ್ಕೆ 1043ಕ್ಕೆ ನೀವು 13ರಿಂದ ಭಾಗಿಸ್ಬೇಕು. ನೋಡ್ಬೋದು, ಇಲ್ಲಿ 13 8 104 ನೋಡ್ಬೋದು. ಇಲ್ಲಿ ನಾವು 3 ಇಳಿಸ್ಕೋತೀವಿ. 13ರ ಮಗ್ಗೆಯಲ್ಲಿ 3 ಇಲ್ಲ ಅಂದಾಗ ಇಲ್ಲಿ ಒಂದು 0 ಕೊಡ್ತೀವಿ. ಈಗ ಎಷ್ಟಾಯಿತು? ಹಾಗಾದರೆ 80 ಆಯಿತು. ಮತ್ತು ನೆಕ್ಸ್ಟು ಇಲ್ಲಿ ಪಾಯಿಂಟ್ ಕೊಟ್ಟು ಮತ್ತೆ ಸಂಖ್ಯೆ ತೊಗೋಬೇಕಾಗುತ್ತೆ ಇಲ್ಲಿ ಈ ರೀತಿ. ಸೊ ಹಾಗಾಗಿ ಇಲ್ಲಿ ನಿಯರ್ ಯಾವುದು ಅಂದರೆ ಇಲ್ಲಿ 81 ಕಿಲೋಮೀಟರ್ ಆಗುತ್ತದೆ. ಇನ್ನು ನೆಕ್ಸ್ಟು ಕೆಳಗಿನವುಗಳಲ್ಲಿ ಬಣ್ಣ ಹಾಕಿದ ಭಾಗವನ್ನು 6ನೇ 3 ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸುವ ಚಿತ್ರ ಅಂದರೆ 6 ಭಾಗದಲ್ಲಿ 3 ಭಾಗ ಬಣ್ಣ ಹಚ್ಚಿರಬೇಕು. ಅದು ಯಾವುದು ಅಂತ ನೋಡ್ಬೋದು. ಇಲ್ಲಿ ಡಿ ಇಲ್ಲ ಮತ್ತು ಸಿ ಇಲ್ಲ. ಇಲ್ಲಿ ನೋಡ್ಬೋದು
ಇಲ್ಲಿ 6 ಭಾಗದಲ್ಲಿ ನೋಡ್ತಾ ಹೋದರೆ 4 ಭಾಗ ಹಚ್ಚಿದರೆ ಸೊ ಇದೂ ಇಲ್ಲ. ಎ ಆಪ್ಷನ್ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತದೆ. ಒಂದು ಆಯತಾಕಾರದ ಕೊಠಡಿಯ ನೆಲದ ಉದ್ದ 6 ಮೀಟರ್ ಮತ್ತು ಅಗಲ 4 ಮೀಟರ್. ಹಾಗಾದರೆ ಅದರ ಸುತ್ತಳತೆ ಎಷ್ಟು? ನೋಡಿ, ಸುತ್ತಳತೆ ಆಯತಾಕಾರದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಇಲ್ಲಿ 2 ಉದ್ದ ಪ್ಲಸ್ 2 ಅಗಲ. ಅಂದರೆ ತಮಗೆ ತಿಳಿಸೋದಾದರೆ ಇಲ್ಲಿ ನೋಡ್ಬೋದು 2 ಉದ್ದ ಪ್ಲಸ್ 2 ಅಗಲ. ಇಲ್ಲಿ ಉದ್ದ 6 ಮೀಟರ್ ಇದೆಯಲ್ಲ, 2 ನೋಡ್ಬೋದು, 2ಕ್ಕೆ ಈ 2ಕ್ಕೆ 6 ಗುಣಾಕಾರ ಮಾಡಿದರೆ 12 ಆಯಿತು. ಪ್ಲಸ್ ಇಲ್ಲಿ 2 ಅಗಲ ಅಂದಿದ್ದಾರೆ, 2 4 8. ಸೊ 12 8 20 ಅಂದರೆ 20 ಮೀಟರ್ ಆಯಿತು. ಇಲ್ಲಿ 2 ಉದ್ದ ಅಂದಾಗ 2ಕ್ಕೆ 2 ಹಚ್ಚಬೇಕು. ಉದ್ದ ಇಲ್ಲಿ 6 ಕೊಟ್ಟಿದ್ದಾರೆ, ಆ 2 ಮತ್ತು 6ಕ್ಕೆ ಗುಣಾಕಾರ ಮಾಡಿದರೆ 12 ಆಯಿತು. ಮತ್ತು ಈ 2ಕ್ಕೆ ಈ 4ಕ್ಕೆ ಗುಣಾಕಾರ ಮಾಡಿದರೆ 8 ಆಗುತ್ತೆ. 12 8 20 20 ಮೀಟರ್. ಇನ್ನು ನೆಕ್ಸ್ಟು 4296 21325 ಕಳೆಯಿರಿ ಅಂತ ಹೇಳಿದ್ದಾರೆ. ನೋಡ್ಬೋದು, ಮೊದಲಿಗೆ ನಾವು ಇಲ್ಲಿ 21325 ಮೈನಸ್ 4296. ಇಲ್ಲಿ 15ರಲ್ಲಿ 6 ಹೋದರೆ 9, 12ರಲ್ಲಿ 10 ಹೋದರೆ 2, ಮತ್ತು ಇಲ್ಲಿ 3ರಲ್ಲಿ 3 ಹೋದರೆ 0, 11ರಲ್ಲಿ 4 ಹೋದರೆ 7, 2ರಲ್ಲಿ 1 ಹೋದರೆ 1, 17,029. ಸೊ ಇಲ್ಲಿ ಆನ್ಸರು ಎ ಆಗುತ್ತದೆ. ತ್ರಿಭುಜದಲ್ಲಿರುವ ಬಾಹುಗಳ ಸಂಖ್ಯೆ 2 3 4 5 ಅಂದಿದೆ. ತ್ರಿಭುಜದಲ್ಲಿ ಒಟ್ಟು 3 ಬಾಹುಗಳಿರ್ತವೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 35 ಡಿಗ್ರಿಯನ್ನು ಯಾವ ಕೋನ ಎನ್ನುವರು? ವಿಶಾಲ ಕೋನ, ಲಘು ಕೋನ, ಲಂಬ ಕೋನ, ಸರಳ ಕೋನ. ನೋಡಿ, ನಾನು ಆಗಲೇ ಹೇಳಿದಾಗೆ 90 ಡಿಗ್ರಿಗಿಂತ ಕಡಿಮೆ ಇರೋ ಕೋನ ಲಘು ಕೋನ. ಸೊ 35 ಡಿಗ್ರಿ ಅಂದರೆ ಅದು ಒಂದು ಲಘು ಕೋನ ಆಗುತ್ತದೆ. ಇಲ್ಲಿ 4ನೇ ಒಂದು ಲೀಟರ್ ಅಂದರೆ ಎಷ್ಟು ಮಿಲಿ ಲೀಟರ್? 500 ಮಿಲಿ ಲೀಟರ್, 250 ಮಿಲಿ ಲೀಟರ್, 750 ಮಿಲಿ ಲೀಟರ್, 1000 ಮಿಲಿ ಲೀಟರ್ ಅಂತಿದೆ. 450 ಮಿಲಿ ಅಂದರೆ 4ನೇ ಒಂದು ಭಾಗ ಅಂದರೆ ಇಲ್ಲಿ 250 ಮಿಲಿ ಲೀಟರ್. ಇದು ನೋಡ್ಬೋದು, ಈ ಆಕೃತಿಯ ಸುತ್ತಳತೆ ಎಷ್ಟು ಸೆಂಟಿಮೀಟರ್ ಅಂದಿದ್ದಾರೆ. ಒಂದು ಭಾಗ 40 ಇದೆ ಅಂದರೆ 4 ಭಾಗ ಸೇರಿಸಿ ಎಷ್ಟಾಗುತ್ತೆ? 80 ಸೆಂಟಿಮೀಟರ್ ಆಗುತ್ತದೆ. ಯಾಕಂದರೆ ಇದೊಂದು ಚೌಕ ಇದೆ, ಚೌಕದ ಎಲ್ಲ ಭಾಗಗಳು ಸಮನಾಗಿರ್ತವೆ. ಇಲ್ಲಿ 2462 ಮತ್ತು 3487ರ ಮೊತ್ತವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಎಂದಿದ್ದಾರೆ. ಇನ್ನು ತಿಳಿಸ್ಕೊಡೋದಾದರೆ ಇಲ್ಲಿ ನೋಡ್ಬೋದು 2462, 3487 ಇದನ್ನು ಪ್ಲಸ್ ಮಾಡಬೇಕು. ಇಲ್ಲಿ 7 2 9, 8 6 14, 8 1 9, 3 2 5, 5949. 10ರ ಸ್ಥಾನ ಸಮೀಪ ಅಂತ ಹೇಳಿದ್ದಾರೆ. 10ರ ಸ್ಥಾನ ಅಂದಾಗ ಇಲ್ಲಿ 49 ಇದೆಯಲ್ಲ, ಅದು ಎಷ್ಟಕ್ಕೆ ಸಮೀಪ ಇದೆ? 50ಕ್ಕೆ. ಸೊ ಇಲ್ಲಿ ಹಾಗಾದರೆ 5950. ಹಾಗಾದರೆ ಆನ್ಸರ್ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಈ ಕೆಳಗೆ ಕೊಟ್ಟಿರುವ ಯಾವ ಪದಗಳ ಪ್ರತಿಬಿಂಬ ಮೂಲ ಪದಗಳಂತೆಯೇ ಇರುತ್ತದೆ? ಇಲ್ಲಿ DAD, MAM, EVE, THAT ಅಂತಿದೆ. ಇಲ್ಲಿ ನಾವು ಇವುಗಳನ್ನ ಕನ್ನಡಿ ಮೇಲೆ ಹಿಡಿದಾಗ ಅದರ ಪ್ರತಿಬಿಂಬ ಅದೇ ರೀತಿಯಾಗಿ ವಾಪಸ್ ಮೂಡುವುದು ಯಾವುದು ಅಂದರೆ ಇಲ್ಲಿ MAM ಆಗಿದೆ. ಇದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ತಿಳಿಸಿಕೊಟ್ಟಿದ್ದೇನೆ.